ಹಲೋ ಗೈಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರ ಅಂದ್ಕೊಳ್ತೇನೆ. ಸೊ ಇವತ್ತು ನಾವು ನಿಮಗೆ ಮಂಗಳೂರಿನ ದಸರಾದ ಲೈಟಿಂಗ್ಸನ್ನು ತೋರಿಸಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ನಾವಿಬ್ಬರು ಇವಾಗ ದಸರಾದ ಲೈಟಿಂಗ್ಸನ್ನು ನೋಡಲಿಕ್ಕೆ ಹೊರಟಿದ್ದೇವೆ. ಸೊ ಇದು ಫಸ್ಟ್ ನಮ್ಮ ಮನೆ ಹತ್ತಿರದಲ್ಲೇ ಇರುವಂಥದ್ದು ಪದವಲ್ಲಿ. ಎಲ್ಲರೂ ನೀವು ಡೇ ಟೈಮಲ್ಲಿ ಕದ್ರಿ ಪಾರ್ಕನ್ನು ನೋಡಿರ್ತೀರಿ. ನೋಡಿ, ನಾವೀಗ ರಾತ್ರಿ ಹೊತ್ತಲ್ಲಿ ಹೋಗ್ತಾ ಇದ್ದೀವಿ. ಸೊ ಇದು ನಮ್ಮದು ಕದ್ರಿ ಪಾರ್ಕ್. ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಇದಿಷ್ಟು ಇಂಪ್ರೂವ್ ಆಗಿದೆ. ತುಂಬಾ ಚೆನ್ನಾಗಿ ಕಾಣ್ತಿದೆ ಇವಾಗ. ನಾವೀಗ ಸಾಧಾರಣ ಲಾಲ್ಬಾಗ್ ರೀಚ್ ಆಗಿದ್ವಿ. ನೋಡಿ, ನಿಮಗೆ ಕಾಣಿಸ್ತಾ ಉಂಟು ಎದುರು ಬದಿಯಲ್ಲಿ ನಮ್ಮ ಮಂಗಳೂರಿನ ಮಹಾನಗರ ಪಾಲಿಕೆ ಉಂಟು. ಸೊ ಮಹಾನಗರ ಪಾಲಿಕೆಗೂ ಕೂಡ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಮಾಡಿದ್ದಾರೆ. ಸೊ ಲೈಟಿಂಗ್ಸ್ ಪ್ರತಿ ವರ್ಷವೂ ಇರ್ತದೆ, ಆದರೆ ನಾನು ಇಲ್ಲಿ ತನಕ ಬಂದಿರಲಿಲ್ಲ ಈ ಥರ ನೈಟ್ ರೈಡ್. ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ಬಿಕಾಸ್ ಗುಂಡು ಬಿಸಿ ಇದ್ದರೆ ನನಗೆ ಬರಲಿಕ್ಕೆ ಆಗೋದಿಲ್ಲ. ಅವ್ರು ಫ್ರೀ ಇದ್ದರೆ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ನಾನಾಗಿ ಮತ್ತೆ ಕತ್ಲಲ್ಲಿ ಮಿಡ್ ನೈಟಲ್ಲೇ ಎದ್ದು ಹೊರಗೆ ಬರುವ ಪದ್ಧತಿ ಇಲ್ಲ, ಹಾಗಾಗಿ ಅಷ್ಟು ಟೈಮ್ ಸಹ ಇರೋದಿಲ್ಲ. ಸೊ ನಿದ್ದೆ ಮಾಡೋ ಹೊತ್ತಿಗೆ ಇವತ್ತು ಇದ್ಕೊಂಡು ಲೈಟಿಂಗ್ಸ್ ನೋಡಲಿಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಬಿಕಾಸ್ ನೀವು ಕೂಡ ಎಷ್ಟೋ ಜನ ಮನೆಯಲ್ಲೇ ಕೂತವ್ರು ಇರ್ತೀರಿ, ಬಿಕಾಸ್ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಡೇ ಕುದ್ರೋಳಿಗೆ ಹೋಗಿ ಬರ್ತೀರಿ. ಅಂಥವರೆಲ್ಲ ನನ್ನ ವ್ಲಾಗನ್ನು ನೋಡಿ ರಾತ್ರಿಯ ಲೈಟಿಂಗ್ಸ್ ಹೇಗುಂಟು ಅಂತ ನೋಡ್ಕೊಳ್ಬೋದು. ನನಗೂ ಮತ್ತು ಕುದ್ರೋಳಿ ಟೆಂಪಲಿಗೆ ಒಂದು ರೀತಿಯ ಬಾಂಡಿಂಗ್. ಬಿಕಾಸ್ ನಾನು ಯಾವಾಗ ಬಿ ಎಡ್ ಓದ್ತಾ ಇದ್ದೆ, ಗೋಕರ್ಣ ಕಾಲೇಜಲ್ಲಿ ಬಿ ಎಡ್ ಮಾಡ್ತಾ ಇದ್ದೆ. ಹಾಗಾಗಿ ಇದೇ ರಸ್ತೆಯಲ್ಲಿ ಪ್ರತಿದಿನ ಹೋಗಿ ಬರ್ತಾ ಇದ್ದೆ. ಎಷ್ಟೋ ದಿನ ಕುದ್ರೋಳಿ ದೇವಸ್ಥಾನಕ್ಕೆ ಊಟಕ್ಕೆ ಹೋಗ್ತಾ ಇದ್ವಿ. ನಮ್ಮದು ಊಟದ ರೂಟಿನಲ್ಲಿ ವಾರದಲ್ಲಿ 2 ದಿನ ಆದರೂ ಕುದ್ರೋಳಿ ದೇವಸ್ಥಾನಕ್ಕೆ ನಾವು ಕಾಲೇಜಿಂದ ಎಲ್ಲರೂ ಸಾಮೂಹಿಕವಾಗಿ ಹೋಗಿ ಊಟವನ್ನು ಮುಗಿಸ್ಕೊಂಡು ಬರ್ತಾ ಇದ್ವಿ. ಬಿಕಾಸು ಮನೆಯಿಂದ ಟಿಫಿನ್ ಎಲ್ಲ ತೊಗೊಂಡು ಹೋಗ್ತಿರ್ಲಿಲ್ಲ. ದೇವಸ್ಥಾನದಲ್ಲಿ ಫ್ರೆಂಡ್ಸ್ ಜೊತೆ ಹೋಗಿ ಊಟ ಮಾಡೋದು ಬರೋ ಮಜವೇ ಒಂದು ಬೇರೆ ಇರ್ತಾಯಿತ್ತು. ಸ್ಟೂಡೆಂಟ್ ಲೈಫನ್ನು ಬಿಟ್ಟು ಇವಾಗ ಟೀಚಿಂಗ್ ಲೈಫಿಗೆ ಜಾಯ್ನ್ ಆಗಿದೆ. ಸೊ ಆವಾಗ ಇದ್ದಂತಹ ತುಂಟಾಟ ತಮಾಷೆಗಳನ್ನೆಲ್ಲ ಬಿಟ್ಟು ನಾವು ಬೇರೆ ರೀತಿಯಾಗಿ ಜೀವನವನ್ನು ನಡೆಸ್ತಾ ಇದ್ದೇವೆ. ಆದರೂ ಇಲ್ಲಿ ರಸ್ತೆಯಲ್ಲಿ ಹೋಗಬೇಕಾದ್ರೆ ಇಲ್ಲಿ ನಡೆದಂತಹ ಘಟನೆಗಳೆಲ್ಲ ನೆನಪಿಗೆ ಬರ್ತದೆ. ಹಾಗೆ ನಾವು ಕುದ್ರೋಳಿ ಟೆಂಪಲಿಗೆ ಹೋಗದೇ ಇದ್ದ ದಿನ ಇರಲಿಲ್ಲ. ನಮಗೆ ಹೋಗಲೇಬೇಕಾಗ್ತಿತ್ತು. ಒಂದು ಊಟಕ್ಕೋಸ್ಕರ ಹೋಗ್ತಿದ್ವಿ, ಹಾಗೆ ನಾರಾಯಣ ಗುರುಗಳನ್ನು ನೋಡಲಿಕ್ಕಾಗಿರ್ಬೋದು ಅಥವಾ ದೇವರನ್ನು ನೋಡಲಿಕ್ಕೆ ದೇವಸ್ಥಾನದ ಒಳಗೆ ತನಕ ಹೋಗಿ ಬರ್ತಾ ಇದ್ವಿ. ಬಿಕಾಸ್ ಯೂನಿಫಾರ್ಮಲ್ಲಿ ಇದ್ದರೆ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡ್ತಾಯಿದ್ರು. ಸೊ ನಮ್ಮ ಶಾಲೆಯ ಮಕ್ಕಳು ಅಂತ. ಸೊ ಶಿವಭಕ್ತಿ ಯೋಗ ಸಂಘದ ಅಂಡರಲ್ಲಿ ನಾವೆಲ್ಲ ಓದಿದವರು. ಹಾಗಾಗಿ ನಮಗೆ ಮತ್ತು ದೇವಸ್ಥಾನಕ್ಕೂ ಒಳ್ಳೆಯ ರೀತಿಯ ಕನೆಕ್ಷನ್ ಇತ್ತು. ಹಾಗೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ದೇವಸ್ಥಾನ ಆಗಿರ್ಬೋದು, ಯೋಗ ಸಂಘ ಆಗಿರ್ಬೋದು, ನಮಗೆ ಒಳ್ಳೆಯ ಎಜುಕೇಷನನ್ನು ಕೊಟ್ಟಂತಹ ಶಿಕ್ಷಣ ಸಂಸ್ಥೆ. ಹಾಗಾಗಿ ನಾನು ಆ ಶಾಲೆಯಲ್ಲಿ ಓದಿದವಳು ಅಂತ ಹೇಳಲಿಕ್ಕೆ ನನಗೆ ತುಂಬಾ ಖುಷಿ ಅನ್ನಿಸ್ತದೆ.
ಇಷ್ಟೊತ್ತು ನಾನು ನಿಮಗೆ ಕುದ್ರೋಳಿಯ ದಸರಾದ ಲೈಟಿಂಗ್ಸನ್ನು ತೋರಿಸಿದ್ದು. ಸೊ ಇನ್ನು ಮುಂದೆ ನಮ್ಮ ಕಾರ್ ಸ್ಟ್ರೀಟ್ ವೆಂಕಟರಮಣ ದೇವಸ್ಥಾನದ ಲೈಟಿಂಗ್ಸನ್ನು ತೋರಿಸಲಿಕ್ಕಿದ್ದೇನೆ. ಫ್ರೆಂಡ್ಸ್, ನಾವಿವಾಗ ಕುದ್ರೋಳಿಯ ಲೈಟಿಂಗ್ಸ್ ಮತ್ತು ಕಾರ್ ಶೆಡ್ನ ಲೈಟಿಂಗ್ಸ್ ನೋಡಿಕೊಂಡು ಬಂದು ಇವಾಗ ಮಂಗಳದೇವಿ ದೇವಸ್ಥಾನದ ಎದುರು ಬದಿಯಲ್ಲಿ ಯಾವ ರೀತಿಯಾಗಿ ಲೈಟಿಂಗ್ಸ್ ಮಾಡಿದ್ದಾರೆ, ಹಾಗೆಯೇ ಅಲ್ಲಿ ಒಂದು ಮಾರಿಯಮ್ಮನ ದೇವಸ್ಥಾನ ಉಂಟು. ಸೊ ಅಲ್ಲಿ ಕೂಡ ನಿಮ್ಮನ್ನು ನಾನು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೇನೆ. ಹಾಗೆಯೇ ಅಲ್ಲಿ ರಾಮಕೃಷ್ಣ ಮಿಷನ್ ಉಂಟು ಮಧ್ಯದಲ್ಲಿ, ಅಲ್ಲೆಲ್ಲ ಸುಂದರವಾಗಿ ಲೈಟಿಂಗ್ಸನ್ನು ಮಾಡಿದ್ದಾರೆ. ಯಾವ ಥರ ಲೈಟಿಂಗ್ಸ್ ಮಾಡಿದ್ದಾರೆ ಅಂತ ನೀವು ಕೂಡ ನೋಡ್ಕೊಂಡು ಬನ್ನಿ ನನ್ನ ಜೊತೆಯಲ್ಲಿ. ಈ ಮಂಗಳಾದೇವಿ ದೇವಸ್ಥಾನದ ಜೊತೆಯಲ್ಲಿ ಸಹ ನಮಗೊಂದು ಅವಿನಾಭಾವವಾದಂಥ ಸಂಬಂಧ ಉಂಟು. ಏನೇ ಕಷ್ಟ ಆದರೂ ದೇವಸ್ಥಾನಕ್ಕೆ ಹೋಗಿ ಪ್ರೇ ಮಾಡ್ಕೊಂಡು ಬರ್ತಾ ಇದ್ವಿ. ಹಾಗೆಯೇ ಇಲ್ಲೇ ಹಿಂದೆ ಬದಿಯಲ್ಲಿ ನನ್ನ ಅಕ್ಕನ ಮನೆ ಇದೆ. ಸೊ ಅಲ್ಲಿಗೂ ನಾನು MA ಓದುವಾಗ ಸಂದರ್ಭದಲ್ಲಿ ಹೋಗ್ತಾ ಇದ್ದೆ. 2018-19 ನಾನು ಯೂನಿವರ್ಸಿಟಿಯಲ್ಲಿ MA ಮಾಡಬೇಕಾದ್ರೆ ಪ್ರತಿದಿನ ಊಟಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನಾವು. ದೇವಸ್ಥಾನದಲ್ಲಿ ಮಧ್ಯಾಹ್ನದ ಊಟ ಸಿಗ್ತಾಯಿತ್ತು. ಹಾಗೆಯೇ ಹಾಸ್ಟೆಲಿದ್ದಾಗಲೂ ಕದ್ದು ಹೇಳದೆ ವಾರ್ಡನಿಗೆ ಪರ್ಮಿಷನ್ ತಗೊಳ್ಳದೆ ನಾವು ದೇವಸ್ಥಾನಕ್ಕೆ ಹೋಗಿ ಊಟವನ್ನು ಮಾಡ್ಕೊಂಡು ಬರ್ತಾಯಿದ್ವಿ. ಒಂದೆರಡು ಸಲ ವಾರ್ಡನ್ನ ಕೈಯಲ್ಲಿ ಸಿಕ್ಕಿ ಬಿದ್ದದ್ದು ಉಂಟು. ಸೊ ಈ ಪ್ಲ್ಯಾನ್ಗಳನ್ನೆಲ್ಲ ನಾನು ಮತ್ತು ಪೂಜಾ ಸೇರಿಕೊಂಡು ಒಟ್ಟಿಗೆ ಮಾಡ್ತಾಯಿದ್ವಿ. ಸೊ ಇವಾಗ ಅದನ್ನೆಲ್ಲ ಎನಿಸಿದರೆ ನಗು ಬರ್ತದೆ. ಅವಾಗದು ತುಂಟಾಟ ಆಗ್ತಿತ್ತು. ಇವಾಗ ಅದನ್ನು ಆ ಥರ ಮಾಡಿದ್ವಲ್ಲ ಅಂತ ಒಂಥರ ಮೆಮೊರಿಯಲ್ಲಿ ನೆನಪಿಗೆ ಬರ್ತದೆ. ಹೀಗೆ ಲೈಟಿಂಗ್ಸ್ ನೋಡ್ಕೊಂಡು ಬರುವಾಗ ನಮಗೆ ಮಧ್ಯದಲ್ಲಿ ಹಳೆಕೋಟೆ ಮಾರಿಯಮ್ಮ ದೇವಸ್ಥಾನ ಸಿಕ್ಕಿತ್ತು. ಸೊ ಈ ದೇವಸ್ಥಾನಕ್ಕೆ ನಾನು ಆದಿತ್ಯಕ್ಕನ ಜೊತೆಯಲ್ಲಿ 1-2 ಸಲ ಹೋಗಿದ್ದೀನಿ ಮೊದಲು. ಹಾಗೆ ಅಲ್ಲಿ ಹೋಗಿ ಬರುವ ಅಥವಾ ಇಲ್ಲಿ ಯಾವ ಥರ ಲೈಟಿಂಗ್ಸ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರುವ ಅಂತ ಇಲ್ಲಿಗೂ ನಾವು ವಿಸಿಟ್ ಮಾಡಿದ್ವಿ. ಇವತ್ತು ನಾನು ನಿಮಗೆ ಮಂಗಳೂರು ದಸರಾದ ಎಲ್ಲ ಕಡೆಯ ಲೈಟಿಂಗ್ಸನ್ನು ತೋರಿಸಿದ್ದೇನೆ. ಸೊ ಈ ನನ್ನ ಪುಟ್ಟ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ. ಹಾಗೆ ನಾಳೆಯ ವ್ಲಾಗ್ನಲ್ಲಿ ನಾನು ಮಾರಿಗುಡಿ ಸೈಡ್ ಲೈಟಿಂಗ್ಸ್ ನೋಡಲಿಕ್ಕೆ ಹೋಗ್ಲಿಕ್ಕಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.